ಫ್ರೆಂಡ್ಸ್, ಇವತ್ತೊಂದು ಬೀಟ್ರೂಟ್ ಪಲ್ಯ ಮಾಡುವ ಅಂತ ಹೇಳಿ. ಸೊ ಬೀಟ್ರೂಟ್ ಫಸ್ಟಿಗೆ ತುರ್ಕೊಳ್ಬೇಕಾಗ್ತದೆ. ನಾನು ಇದನ್ನು ತಗೊಂಡಿದ್ದೇನೆ ಬೀಟ್ರೂಟ್ ತುರಿಲಿಕ್ಕೆ. ಇದನ್ನು ಯೂಸ್ ಮಾಡಿಕೊಂಡು ಇದರಲ್ಲಿ ದಪ್ಪ ದಪ್ಪದ್ದು ಸಹ ಉಂಟು, ಇದು ಸ್ಲೈಸ್ ಆಗುವಂಥದ್ದು ಸಪೂರ. ನಾನು ಇದರಲ್ಲಿ ಸಪೂರದಲ್ಲಿ ಸ್ಲೈಸ್ ಮಾಡ್ಕೊಳ್ತೇನೆ. ಮತ್ತು ಇದು ಬೇರೆ ಚಿಪ್ಸ್ ಮಾಡುವಂಥದ್ದು ಎಲ್ಲ ಇದೆ. ಇದು ಆಲೂ ಚಿಪ್ಸ್ ಇರಬೇಕು. ನಾನು ಇದು ಯೂಸ್ ಮಾಡಲಿಲ್ಲ. ಇದು ಚಿಪ್ಸಿಗೆಲ್ಲ ಒಳ್ಳೆಯದಾಗ್ತದೆ. ನಾನಿವಾಗ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ಇದನ್ನು ನಾನು ತುರ್ಕೊಳ್ತೇನೆ. ಪಲ್ಯಕ್ಕೆ ನಾನು 2 ಬೀಟ್ರೂಟ್ ಯೂಸ್ ಮಾಡ್ಕೊಂಡಿದ್ದೇನೆ. ಸಿಪ್ಪೆ ತೆಗೆದು ಆಲ್ರೆಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಪಲ್ಯಕ್ಕೆ ನಾನು 2 ಬೀಟ್ರೂಟ್ ಯೂಸ್ ಮಾಡ್ಕೊಂಡಿದ್ದೇನೆ. ಸಿಪ್ಪೆ ತೆಗೆದು ಆಲ್ರೆಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಪಲ್ಯಕ್ಕೆ ನಾನು 2 ಬೀಟ್ರೂಟ್ ಯೂಸ್ ಮಾಡ್ಕೊಂಡಿದ್ದೇನೆ. ಸಿಪ್ಪೆ ತೆಗೆದು ಆಲ್ರೆಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ನಾನು ಇದು ಚಿಕ್ಕದಲ್ಲಿ ತುರ್ಕೊಳ್ತೇನೆ ಅಂತ ಹೇಳಿದ್ದೇನೆ. ನನಗೆ ಅದು ತುಂಬ ತೆಳುವು ಆಗ್ತದೆ. ಸೊ ನಾನು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪದಿದೆ ಅಲ್ಲ ಇದನ್ನು. ಬೀಟ್ರೂಟ್ ಮುಂದೆ ಬೇರೆ ಪಾತ್ರೆಗಳು ಅಷ್ಟು ಕಂಫರ್ಟ್ ಆಗೋದು ಸರಿ ಆಗುತ್ತೆ. ಅದರಲ್ಲೇ ಆಗ್ತದೆ ಜಾಸ್ತಿ ಯೂಸ್ ಮಾಡೋದು. ಬೀಟ್ರೂಟು ತುಂಬ ಒಳ್ಳೆಯದು ಕಣ್ಣಿಗೆಲ್ಲ. ಕಣ್ಣು ಜಾಸ್ತಿ ಆಗ್ತದೆ. ಇದು ಕಣ್ಣಿಗೆ ಹೋಗಿ ಯಾವಾಗ ಒಮ್ಮೆ ಅದು ಬೀಟ್ರೂಟ್ ಸಾಂಬಾರು ಪಲ್ಯ ಅನ್ನೋದು ಒಳ್ಳೆಯದು. ನಾನು 4 ನೋಡಿದ್ದೀನಿ 2 ಇದು ಮಾಡುವಂತ ಹೇಳಿ 2 ಮಾಡಿದ್ದೀನಿ. ಪಲ್ಯ ಈ ಥರ ಹಸಿಮೆಣಸು ಹಾಕಿ ಮಾಡಿಕೊಡು ಅಂತ ಹೇಳಿ. ನಾನು ಏನು ತುರ್ಕೊಳ್ಳೋದೆಲ್ಲ ಇದ್ರೂ ಸಹ ಕಡಪದಲ್ಲೇ ಮಾಡಿದೆ. ಯಾಕಂದರೆ ಕಂಫರ್ಟೇಬಲ್ ತುಂಬ. ಮತ್ತು ನಾನು ಇದನ್ನು ತುಂಬ ಕ್ಲೀನಾಗಿ ಸಹ ಇಟ್ಕೊಳ್ತೇನೆ. ಚಪಾತಿ ಎಲ್ಲ ಮಾಡೋದಿದ್ರು ಸಹ ನಾನು ಇದರಲ್ಲೇ ಮಾಡೋದು. ಹಾಗೆ ನೋಡಿ, 5 ಮಿನಿಟ್ಸ್ ತಗೊಳ್ಳಿಲ್ವಾ ಅಂತ ನಾನು ಇಷ್ಟರೊಳಗೆ ಇಷ್ಟು ಇದು ಮಾಡಿ ಆಯಿತು ತುರ್ದೆ. ನಾನು ಇಷ್ಟು ತುರ್ತಿದ್ದೇನೆ. ನೋಡಿ, ವಾಶ್ ಮಾಡಲಿಕ್ಕೆ ಸಹ ತುಂಬ ಈಸಿ. ನೀರು ಬಿಟ್ಟರೆ ಆಯಿತು, ಸಿಂಕಲ್ಲಿ ಕ್ಲೀನಾಗಿ ಹೋಗ್ತದೆ. ಸೋಪೆಲ್ಲ ಏನು ಹಾಕಬೇಕಂತ ಇಲ್ಲ, ಕ್ಲೀನಾಗಿ ಆಗ್ತದೆ. ಮತ್ತು ಯೂಸ್ ಮಾಡಿದ ಕೂಡಲೇ ನೀವು ತೊಳಿಬೇಕಾಗ್ತದೆ. ಹಾಗೆ ಈಗ ಪಲ್ಯಕ್ಕೆ ಒಂದು 4 ಹಸಿಮೆಣಸು ಜಾಸ್ತಿ ಆಗ್ತದ ಅಂತ ನೋಡುವ.
4 ಹಸಿಮೆಣಸು ತಗೊಂಡಿದ್ದೇನೆ, ದೊಡ್ಡ ದೊಡ್ಡದು ಉಂಟು, ದೊಡ್ಡ ಹಸಿಮೆಣಸಿದು ನೋಡಿ. ಮತ್ತು ಒಂದು ನೀರುಳ್ಳಿ, ಮತ್ತು ಇದು ಒಗ್ಗರಣೆಗೆ ಒಂದು 4 ಕಳ್ಳು ಬೆಳ್ಳುಳ್ಳಿ. ಮುಂಚೆ ಇದನ್ನು ಸ್ವಲ್ಪ ವಾಶ್ ಮಾಡಿ ತಗೊಳ್ತೇನೆ. ವಾಶ್ ಮಾಡ್ತೀನಿ. ಪಲ್ಯಕ್ಕೆ ಹಾಕಲಿಕ್ಕೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಸಾಕು, ಇಷ್ಟು ತೆಂಗಿನಕಾಯಿ, ಸ್ವಲ್ಪ ಪಲ್ಯಕ್ಕೆಲ್ಲ ಸ್ವಲ್ಪ ತೆಂಗಿನಕಾಯಿ ಹಾಕಿದರೆ ಒಳ್ಳೆದಾಗ್ತದೆ. ಜಾಸ್ತಿ ಹಾಕಿದರೆ ಅದು ಒಳ್ಳೆದಾಗುವುದಿಲ್ಲ. ಮತ್ತು ಇದು ಹಸಿಮೆಣಸು ಸಹ ಅಷ್ಟೇ, ಪಲ್ಯಕ್ಕೆಲ್ಲ ಹಾಕುವಾಗ ತುಂಬ ಚಿಕ್ಕದು ಮಾಡಿ ಕಟ್ ಮಾಡಬಾರ್ದು. ಯಾಕೆ ಅಂತ ಹೇಳಿದರೆ ಪಲ್ಯ ತಿನ್ನುವಾಗ ಕೆಲವೊಂದು ಮೆಣಸು ಖಾರ ಇದ್ದಾಗ ನಾವು ಚಿಕ್ಕದು ಮಾಡಿ ಇದು ಮಾಡಿದರೆ ಹಚ್ತೇವಲ್ಲ, ಖಾರ ಆಗ್ತದೆ. ಖಾರ ಆದರೆ ಅಷ್ಟು ಊಟ ಮಾಡುವಾಗ ಒಳ್ಳೆದಾಗೋದಿಲ್ಲ. ಸೊ ಹಾಗೆ ನೋಡಿ, ನಾನು ಇಷ್ಟು ದೊಡ್ಡದಾಗಿ ಕಟ್ ಮಾಡಿದ್ದೇನೆ, ಇಷ್ಟು ದೊಡ್ಡದಾಗಿ ಕಟ್ ಮಾಡಿದ್ದೇನೆ. ಸ್ವಲ್ಪ ಹೀಗೆ ಕ್ರಾಸ್ ಥರ ಕಟ್ ಮಾಡ್ಕೊಂಡಿದ್ದೇನೆ. ಮತ್ತು ನೀರು ಇನ್ನೊಂದು ಸಾಕ್ಬೋದು, ಸಾಕಂತ ಕೆಲವೊಮ್ಮೆ ಇದರಲ್ಲಿ ಅಂಗಸ್ತಾರೆಲ್ಲ ಬಂದಿರ್ತದೆ, ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗ್ತದೆ. ನೀನು ಉದ್ದ ಕಟ್ ಮಾಡಿದರೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಳ್ಬೇಕು. ಈ ಥರ ಕಲ್ಲು ನಾನು ಪುಟ್ಟಾಣಿ ಇಲ್ಲ, ಹಾಗಾಗಿ ನಾನು ಇದು ಕಲ್ಲು ಯೂಸ್ ಮಾಡ್ತಾ ಇದ್ದೇನೆ. ಇದು ಹೆಬ್ರಿಯಿಂದ ತಗೊಂಡು ಹೆಬ್ರಿಯಿಂದ ನಮ್ಮ ಮನೆ ಅಮ್ಮ ಕೊಟ್ಟು ಕಳಿಸಿದ್ದು ನನಗೆ ಬೇಕಾಗ್ತದೆ. ಬೇವಿನ ಸೊಪ್ಪು ಬೇಕಾಗ್ತದೆ. ಬೇವಿನ ಸೊಪ್ಪು ಒಗ್ಗರಣೆ ಫಸ್ಟಿಗೆ ಕೊಡಲಿಕ್ಕೆ, ಹಾಗಾಗಿ ಬೇವಿನ ಸೊಪ್ಪು ಹೊರಗಡೆನೆ, ಅಂಗಡಿಯಲ್ಲಿ ಏನು ತಂದೆಲ್ಲ ನಾವು ಇಡುವುದಿಲ್ಲ, ಹೊರಗಡೆಯೂ ಉಂಟು, ತುಂಬ ಗಿಡಗಳು ಉಂಟು. ಫ್ರೆಶ್ ಆಗಿ ಹಾಕಿ ಇಟ್ಕೊಂಡು ಬರ್ತೇನೆ. ಫ್ರೆಶ್ ಆದ ಬೇವಿನ ಸೊಪ್ಪು ಮತ್ತು ಇದು ಟೊಮೆಟೊ ಸಾರಿಗೆ ಸಹ ಬೇಕಾಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತಂದಿಲ್ಲ. ಆದರೆ ನಾನು ಜಾಸ್ತಿ ವೇಸ್ಟ್ ಮಾಡೋದಿಲ್ಲ, ಎಷ್ಟು ಬೇಕು ಅಷ್ಟೇ ತರೋದು. ಫ್ರೆಶ್ ಆಗಿ ಒಳ್ಳೆದುಂಟು. ನನಗೆ ಏನಾದರೂ ತಿನ್ನಲಿಕ್ಕೆ ಏನಾದರೂ ಚಾಕ್ಲೇಟ್ಸ್ ಏನಾದರೂ ಇದ್ದರೆ ಖುಷಿ ಆಗ್ತದೆ, ಬೋರ್ ಆಗ್ತದಲ್ಲ, ಹಾಗಾಗಿ ನನಗೆ ಈ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ, ಲ್ಯಾಕ್ಟೋ ಕಿಂಗ್. ಇದು ಚಾಕ್ಲೇಟ್ ಒಂಥರ ಮೇಲಿಂದ ಸ್ವಲ್ಪ ಗಟ್ಟಿಯಾಗಿ ಮತ್ತು ಒಳಗಿಂದ ಸ್ವಲ್ಪ ಒಂಥರ ಕಚ್ಚಿದರೆ ಒಳಗಿನ ಒಂಥರ ತುಪ್ಪ ಬಂದ ಹಾಗೆ, ಆ ಥರ ತುಪ್ಪ ತಿಂದ ಹಾಗೆ ಆ ಥರ ಆಗ್ತದೆ. ಲೊಟ್ಟೆ ಲ್ಯಾಕ್ಟೋ ಕಿಂಗ್ ಮಿಲ್ಕ್ ಆ್ಯಂಡ್ ಬಟರ್ ಕ್ಯಾಂಡಿ ನನಗೆ ಇಷ್ಟ. ಸ್ವಲ್ಪ ಎಣ್ಣೆ ಹಾಕಬೇಕಾಗ್ತದೆ. ಅಲ್ಲಿ ಎಣ್ಣೆ ಸ್ವಲ್ಪ ಹಾಕ್ತೇನೆ. ಸ್ವಲ್ಪ ಎಣ್ಣೆ, ಸ್ವಲ್ಪ ಬೆಳ್ಳುಳ್ಳಿ,
ಮತ್ತು ಹಸಿಮೆಣಸು 4 ಅದು ಕೊಚ್ಚಿಕೊಂಡಿದ್ದೇನೆ ಅಷ್ಟು. ಒಳ್ಳೆ ಮಿಕ್ಸ್ ಕೊಡಬೇಕಾಗ್ತದೆ, ಯಾಕಂದರೆ ಕೆಳಗೆ ನೀರುಳ್ಳಿ ಹಸಿಮೆಣಸು ಬೇಕದಲ್ಲ. ಮತ್ತು ಇದಕ್ಕೆ ಉಪ್ಪೆಲ್ಲ ಎಷ್ಟು ಬೇಕು ಅಷ್ಟು ಹೀಗೆ ಹಾಕ್ಕೊಳ್ಬೇಕಾಗ್ತದೆ. ಮತ್ತು ಅದು ಒಳ್ಳೆದು ರೀತಿ ಬೇಯ್ತದಲ್ಲ. ನಾನು ಇದರಲ್ಲಿ ಇಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ, ನೋಡಿ ಹಾಕ್ಕೊಳ್ಳಿ. ಫಸ್ಟ್ ಜಾಸ್ತಿ ಉಪ್ಪು ಹಾಕೋದು ಬೇಡ. ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಹುಳಿ ಉಂಟಲ್ಲ, ಹುಳಿ ನೀರು ಮಾಡಿ ಇಟ್ಕೊಳ್ಬೇಕಾಗ್ತದೆ. ಅರಿಶಿನ ನೀರು ಹಾಕ್ತೇನೆ, ಸಾಕು. ನಾನು ಅರಿಶಿನಕ್ಕೆಲ್ಲ ಇದು ಐಸ್ ಕ್ರೀಮಿದು ಸ್ಪೂನ್ ಬರ್ತದಲ್ಲ, ಈ ಕಪ್ ಐಸ್ ಕ್ರೀಮ್ ಎಲ್ಲ ತಿನ್ನುವಾಗ ನಾನು ಅದನ್ನೇ ಯೂಸ್ ಮಾಡೋದು. ಯಾಕಂದರೆ ಇದಾದರೆ ಅರಿಶಿನ ಜಾಸ್ತಿ ಆದರೆ ಇವತ್ತು ಸ್ಮೆಲ್ ಬರ್ತದೆ, ಒಳ್ಳೆದಾಗುತ್ತದೆ. ಅದು ಮತ್ತು ಅರಿಶಿನ ಹಾಕಿದ್ದೇನಲ್ಲ, ಅದರಲ್ಲಿ ಒಳ್ಳೆ ರೀತಿ ಬೇಯ್ತದೆ. ಸ್ವಲ್ಪ ನಾವು ಮುಚ್ಚಿಡಬೇಕಾಗ್ತದೆ. ಅದೇ ಬಟ್ಟೆ ಉಂಟಲ್ಲ, ಇದನ್ನು ಮುಚ್ಚಿಡ್ತೇವೆ. ಸ್ವಲ್ಪ ಒಳ್ಳೆ ಒಳ್ಳೆ ರೀತಿ ಸೆಕೆ ಬರಬೇಕಾಗ್ತದೆ. ಸೊ ಈಗ ಎರಡರದ್ದು ಕೆಲಸ ಮುಗೀತು, ಇದನ್ನು ನಾನು ಬಿಡ್ತೀನಿ. ಮತ್ತು ಸಂಜೆಗೆ ಬೇಳೆ ಸಾರು ಮಾಡುವ ಅಂತ ಹೇಳಿ ಬೇಳೆ ಆಲ್ರೆಡಿ ನಾನು ನೆನೆಸಿಟ್ಟಿದ್ದೇನೆ. ಹೇಗೆ ಅಂತ ಹೇಳಿದರೆ, ಅಡುಗೆ ಮಾಡುವಾಗಲೇ ಕ್ಲೀನಿಂಗ್ ಆಗ್ತದೆ. ನಾನು ಕ್ಲೀನಿಂಗಿಗೆ ಅಂತ ಪುನಃ ಅಡುಗೆ ರೂಮಲ್ಲಿ ಇರೋದಿಲ್ಲ. ಈಗ ಡ್ಯೂಟಿಗೆ ಹೋಗುವುದು ಆಲ್ಮೋಸ್ಟ್ ನಾವು ಫಾಸ್ಟಾಗಿ ಮಾಡ್ಕೊಳ್ಬೇಕಾಗ್ತದೆ ಕುಕ್ಕಿಂಗ್ ಕೆಲಸ ಎಲ್ಲ. ಆದರೆ ನಮಗೆ ಪ್ರಾಬ್ಲಮ್ ಆಗ್ತದೆ ಲೇಟ್ ಆದರೆ. ಹಸ್ಬೆಂಡ್ ಆ್ಯಂಡ್ ವೈಫು ನಾವಿಬ್ಬರು ಡ್ಯೂಟಿಗೆ ಹೋಗೋದಿಲ್ಲ, ಆದರೆ ಭಾರಿ ಕಷ್ಟ ಆಗ್ತದೆ ಜೀವನ ಮಾಡಲಿಕ್ಕೆ. ಸೊ ಹಾಗೆ ನಾವು ಫಾಸ್ಟ್ ಸ್ವಲ್ಪ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಬೇಕಾಗ್ತದೆ. ಕಾಯಿ ಉಂಟು, ಅದಕ್ಕೀಗ ಸ್ವಲ್ಪ ಹುಳಿ ನೀರು ಹಾಕಬೇಕು. ನಾನು ಸ್ವಲ್ಪ ನೀರು ತಗೊಂಡಿದ್ದೇನೆ. ಸ್ವಲ್ಪ ಹುಳಿ, ಸ್ವಲ್ಪ ಸಾಕು, ಜಾಸ್ತಿ ಹುಳಿ ಅದಾದರೆ ಹುಳಿ ಆಗ್ತದೆ. ಸಾರಷ್ಟು ಉಳಿದಲ್ಲಿ ಸಾರು ಸ್ವಲ್ಪ ಪಲ್ಯ ಸಾಕು. ಆ್ಯಕ್ಚುಲಿ ಬಿಸಿ ನೀರಲ್ಲಿ ಸ್ವಲ್ಪ ನೆನೆಸ್ಬೇಕು, ಬೇಗ ಇದಾಗ್ತದೆ. ಬಿಸಿ ನೀರಲ್ಲಿ ನೆನೆಸಿದರೆ ಬೇಗ ಅದರ ಹುಳಿ ನೀರು ಉಂಟಲ್ಲ ಬೇಗ ಬಿಟ್ಕೊಳ್ತೇನೆ. ನಾನೀಗ ಚೂರು ಇದನ್ನು ಬಿಸಿ ಮಾಡ್ಕೊಳ್ತೇನೆ.
ಮಾಡಲಿಕ್ಕೆ ಬಿಡಬೇಡಿ. ನಾನೀಗ ಸ್ವಲ್ಪ ಹೊತ್ತು ಮಾಡಿದರೆ ಹಿಡಿತಾ ಇತ್ತು. ಸಿಮ್ಮಲ್ಲಿ ಇಡಬೇಕಾಗ್ತದೆ. ಮಳೆಗಾಲದಲ್ಲಿ ಒಂದು ಶೀತ ಥರ ಆಗ್ತದೆ, ಭಾರಿ ಕಿರಿಕಿರಿ. ಅದು ವೈರಲ್, ನಾನು ಅಂದ್ಕೊಂಡಿದ್ದೆ ಅದು ವೈರಲ್ ಅಲ್ಲ, ಅದು ತುಂಬ ಹೀಟ್ ಆದಾಗೆಲ್ಲ ಆಗ್ತದೆ ಅಂತ ಹೇಳಿ. ಹೀಟ್ ಆದಾಗ ಆಗುವಂಥದ್ದಲ್ಲ, ಅದು ವೈರಲ್ಲು. ಯಾರಿಗಾದರೂ ಆಫೀಸಲ್ಲಿ ಮನೆಯಲ್ಲೆಲ್ಲ ಇದ್ದರೆ ಅದು ನಮಗೆ ಸಹ ಶುರುವಾಗ್ತದೆ. ನಮ್ಮದು ಸ್ವಲ್ಪ ಥಂಡಿ ಜೀವ, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿಯೇ ಥಂಡಿ ಜೀವ, ಅದು ಬೇಗ ಆಗ್ತದೆ. ಅವರು ಶೀತ ಆದರೆ ಭಾರಿ ಕಷ್ಟ ಆಗ್ತದೆ, ತುಂಬ ಕಿರಿಕಿರಿ ಆಗ್ತದೆ. ಡ್ಯೂಟಿ ಮಾಡಲಿಕ್ಕೂ ಆಗೋದಿಲ್ಲ, ಮನೇಲಿ ರೆಸ್ಟ್ ಮಾಡಿ ಮಲಗಲಿಕ್ಕೂ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿ. ಹಿಂಡಿ ಹಾಕಬೇಕು. ಇದಕ್ಕೆ ಪುನಃ ಸ್ವಲ್ಪ ನೀರು ಹಾಕಿ ಇಡ್ಬೋದು, ಅದಕ್ಕೆ ಬೇಕಿದ್ರೆ. ಇದು ಬೇಯಲಿಕ್ಕಾದರೆ ಹಾಗೆ ಏನಾದರೂ ಆದರೆ ಹಾಕಿಡಬೇಕಾಗ್ತದಲ್ಲ. ಬೇಯ್ತದಿರು ತುರ್ದು ಹಾಕೋದ್ರಿಂದ ಆ್ಯಕ್ಚುಲಿ ಬೆಸ್ಟ್ ಇದು, ತುರ್ದು ಹಾಕೋದು. ತುರ್ದು ಹಾಕಿದರೆ ಪಲ್ಯ ಬೇಗ ಆಗ್ತದೆ. ತರಕಾರಿ ಪಲ್ಯವನ್ನೆಲ್ಲ ಬೇಯಿಸುವಾಗ ಜಾಸ್ತಿ ಫ್ಲೇಮಲ್ಲಿ ಹೈ ಇಟ್ಟು ಬೇಯಿಸಬಾರ್ದು. ಎಲ್ಲಾದರೂ ಸೀದ ಹೋದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಸೊ ಬೇಕಾದರೆ ಒಂದು ತೆಗೆದು ನೋಡ್ಬೋದು ಉಪ್ಪೆಲ್ಲ ಹೇಗಾಗಿದೆ ಅಂತ. ಓಕೆ, ಖಾರ ಎಲ್ಲ ಓಕೆ, ಬಟ್ ಅದೆಲ್ಲ ಸ್ವಲ್ಪ ಬೇಯಬೇಕಾಗ್ತದೆ. ಹಸಿ ಸ್ವಲ್ಪ ಉಂಟು, ಹಾಗಾಗಿ ಸ್ವಲ್ಪ ಅದೇ ಹುಳಿ ನೀರಿಗೆ ಸ್ವಲ್ಪ ಅದಾಗತ್ತೆ ಅಂಥದ್ದು ಇದಿತ್ತಲ್ಲ, ಜಟ್ಟಿ, ನಾವು ಜಟ್ಟಿ ಅಂತ ಹೇಳ್ತೇನೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ, ಅದೇ ಅದು ಬಿಸಾಕಿದ್ರೆ ಸ್ವಲ್ಪ ನೀರು ಹಾಕಿದರೆ ಆಯಿತು. ನೀರು ಹಾಕಿ ನೋಡಿ, ಸಿಮ್ಮಲ್ಲಿ ಇಡಬೇಕಾಗ್ತದೆ. ಸಿಮ್ಮಲ್ಲಿ ಒಳ್ಳೆ ರೀತಿ ಬೇಯ್ತದೆ. ಒಳ್ಳೆ ನೀವು ಅಡುಗೆಯಲ್ಲೆಲ್ಲ ಸಿಮ್ಮಲ್ಲಿ ಇಟ್ಟರೆ ಉಂಟಲ್ಲ, ಗ್ಯಾಸ್ ಸಹ ನೀವು ಸೇವ್ ಮಾಡ್ಬೋದು. ತುಂಬ ಹೈ ಫ್ಲೇಮಲ್ಲಿ ಫಾಸ್ಟಾಗಿ ಎಲ್ಲ ನಾನು ಹೀಗೆ ಅಡುಗೆ ಮಾಡುವಾಗಲೇ, ಯಾವಾಗಲೂ ಅಡುಗೆ ಮಾಡುವಾಗಲೇ ಕ್ಲೀನ್ ಮಾಡೋದು. ಆವಾಗ ಕ್ಲೀನ್ ಮಾಡಿದಾಗೂ ಆಗ್ತದೆ. ಮತ್ತು ಈ ಬಟ್ಟೆಯನ್ನು ಎಲ್ಲ ಒರೆಸ್ತಾ ಇರ್ತೇನಲ್ಲ, ಈ ಬಟ್ಟೆಯನ್ನು ಹಾಗೆ ಸ್ವಲ್ಪ ನೀರಲ್ಲಿ ತೊಳಿತಾ ಇರ್ತೇನೆ. ಕಡಪ ಯೂಸ್ ಮಾಡ್ತಾ ಇರ್ತೇನೆ, ಕಡಪ ಒರೆಸ್ಲಿಕ್ಕೆಲ್ಲ.
ನೋಡಿ ಇದು ಇಲ್ಲಿ ಲೈಟಿಗೆ ಈ ಥರ ಕಾಣ್ತದೆ, ಬಟ್ ಯಾಕಂತ ಗೊತ್ತಾಗ್ತಾ ಇಲ್ಲ. ಫುಲ್ ಅಷ್ಟೇನು ಚಂದ ಕಾಣೋದಿಲ್ಲ, ಕ್ಲಿಯರ್ ಕಾಣೋದಿಲ್ಲ. ನೋಡಿ ಒಳ್ಳೆ ಚಿಟ್ಟು ಬೇಯಿಸಿದ್ದೇನಲ್ಲ, ಇದು ಒಳ್ಳೆ ಬೆಂದಿದೆ. ಬೆಂದು ನೋಡಿ ಹೇಗೆ ಆಗಿದೆ ಅಂತ ಹೇಗೆ. ನೋಡಿ ಹೀಗೆ ಇದೆ. ಒಳ್ಳೆದಾಗಿದೆ. ಬೀಟ್ರೋಟ್ ಸ್ವಲ್ಪ ಸಿಹಿ ಅಲ್ಲ, ಹಾಗಾಗಿ ಅದಕ್ಕೆ ಸ್ವಲ್ಪ ಹುಳಿ ಹಾಕಬೇಕಾಗ್ತದೆ. ಈಗ ಕಾಯಿ ಹಾಕುವ. ಮುಚ್ಚಿಡ್ಬೇಕು, ಯಾಕಂದ್ರೆ ಅದು ಕಾಯಿದು ಹಸಿ ಸ್ಮೆಲ್ ಇರ್ತದಲ್ಲ, ಹೋಗ್ಬೇಕಾಗ್ತದೆ. ಇದು ಹೋದರೆ ಒಳ್ಳೆದಾಗ್ತದೆ. ಅದಕ್ಕೆ 2 ನಿಮಿಷ ಮುಚ್ಚಿಡುವ. ಒಳ್ಳೆ ಮಿಕ್ಸ್ ಮಾಡಬೇಕಾಗ್ತದೆ, ಕಾಯಿ ಎಲ್ಲ ಕಡೆ ಮಿಕ್ಸ್ ಆಗಬೇಕಾಗ್ತದೆ. ಇಷ್ಟು ಒಳ್ಳೆದುಂಟು. ಬೀಟ್ರೋಟ್ ಪಲ್ಯ ಆಗಿದೆ. ಹೇಗುಂಟಂತ ಟೇಸ್ಟ್ ಮಾಡ್ತೇನೆ. ಸಾರು ಆದಮೇಲೆ ನನಗೊಂದು ಟೇಸ್ಟ್ ಮಾಡೋದೊಂದು ಅಭ್ಯಾಸ ಉಂಟು. ಒಳ್ಳೆದಾಗಿದೆ. ಬೀಟ್ರೋಟ್ ಸ್ವೀಟ್ ಅಲ್ಲ, ಸೊ ಅದಕ್ಕೆ ಸ್ವಲ್ಪ ಹುಳಿ ಹಾಕಿದ, ಹುಳಿ ಹಸಿಮೆಣಸೆಲ್ಲ ಸ್ವಲ್ಪ ಹಾಕಿದರೆ ಚೆನ್ನಾಗಾಗ್ತದೆ. ಗುಡ್, ಒಳ್ಳೆಯದಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರನೂ ಮಾಡ್ಬೋದು, ಮತ್ತು ಸಾಮಾನು ಎಲ್ಲ ಪೌಡ್ರ್ ಮಾಡಿ ಹಾಕ್ತೇವಲ್ಲ, ಆ ಥರನೂ ಮಾಡ್ಬೋದು. ಇದು ಸ್ವಲ್ಪ ಟೇಸ್ಟ್ ಆಗ್ತದೆ. ನನಗೆ ಪಲ್ಯ ಆಲ್ಮೋಸ್ಟು ಪಲ್ಯ ಉಂಟಲ್ಲ, ಆಲ್ಮೋಸ್ಟ್ ನನಗೆ ಈ ಥರ ಕಫ ತುಂಬ ಆಗಿದೆ ನನಗೆ. ನೋಡಬೇಕು, ಇಲ್ಲಿ ಸಾಂಬಾರಲ್ಲಿ ಉಂಟಲ್ಲ ಅದರದ್ದು ಸ್ವಲ್ಪ ರಸ ಕುಡಿಬೇಕು. ಏನು ಹೇಳ್ತಿದ್ದೆ ಅಂದರೆ, ಹೌದಾ, ಪಲ್ಯ ಎಲ್ಲ ನನಗೆ ಹಸಿಮೆಣಸು ಹಾಕಿದ್ರೆ ತುಂಬ ಇಷ್ಟ ಆಗ್ತದೆ. ಸೊ ಹಾಗೆ ನಿಮಗೆ ಪಲ್ಯ ಎಲ್ಲ ಯಾವ ಥರ ಮಾಡೋದು ಇಷ್ಟ ಆಗ್ತದೆ ಅಂತ ನನಗೆ ಕಮೆಂಟ್ ಮಾಡಿ. ಇದೊಮ್ಮೆ ಟೇಸ್ಟ್ ಮಾಡಿ ನೋಡಿ, ತುಂಬ ಒಳ್ಳೆಯದಾಗ್ತದೆ ಊಟಕ್ಕೆಲ್ಲ. ವೈಟ್ ರೈಸಿಗೆ ಒಳ್ಳೆಯದಾಗ್ತದೆ, ವೈಟ್ ರೈಸಿಗೆ ಸಹ ಒಳ್ಳೆಯದಾಗ್ತದೆ. ಬಟ್ ಟೊಮೆಟೊ ಸಾರು ಬೇಕು. ಟೊಮೆಟೊ ಸಾರು ಇಲ್ಲಾಂದರೆ ಏನಾದರೂ ಒಂದು ಸಾರು ಬೇಕಾಗ್ತದೆ. ಅಂದರೆ ಫುಲ್ ಇದು ಡ್ರೈ ಅಲ್ಲ, ಚೆಲ್ಲಕ್ಕಾಗೋದಿಲ್ಲ. ಬಟ್ ನಿಮಗೆ ಇದೇ ನೀವು ಟೊಮೆಟೊ ಸಾರು ಮಾಡೋದಿಲ್ಲ ಅಂತ ಹೇಳಿದೆ, ಇದು ಸ್ವಲ್ಪ ನೀರು ಮಾಡಿ ಒಂದು ಸ್ವಲ್ಪ ಬಜ ಬಜ ಅಂತ ಹೇಳ್ತಾರಲ್ಲ, ಆ ಥರ ಇದ್ರೂ ಸಹ ಒಳ್ಳೆಯದಾಗ್ತದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಮತ್ತು ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತೀರಿ? ಇದು ನಾವು ಆಲ್ಮೋಸ್ಟ್ ಈ ಕಡೆ
ಉಡುಪಿ ಆ ಕಡೆ ನಾವು ಈ ಥರ ಮಾಡ್ತೇವೆ. ನೀವು ಯಾವ ಥರ ಮಾಡ್ತೀರಂತ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಟೇಕ್ ಕೇರ್.